ಹೆಲೋ ಆಲ್. ಇವತ್ತು ನಾವು 1947ರಿಂದ 2025ರವರೆಗಿನ ಕರ್ನಾಟಕದ ಮುಖ್ಯಮಂತ್ರಿಗಳ ಪಟ್ಟಿಯನ್ನು ನೋಡೋಣ. ಅದರಲ್ಲಿ ಮೊದಲನೆಯದಾಗಿ ಕೆ. ಚೆಂಗಲರಾಯ ರೆಡ್ಡಿ. ಇವರ ಅವಧಿ ಬಂದು 26 ಜನವರಿ 1950ರಿಂದ 30 ಮಾರ್ಚ್ 1952 ತನಕ. ಇವರ ಪಕ್ಷ ಬಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಅವರ ನಂತರ ಬಂದಿರುವುದು ಕೆಂಗಲ್ ಹನುಮಂತಯ್ಯ. ಇವರ ವಿಧಾನಸಭಾ ಕ್ಷೇತ್ರ ಬಂದು ರಾಮನಗರ. ಹಾಗೆಯೇ ಇವರ ಅವಧಿ ಬಂದು 30 ಮಾರ್ಚ್ 1952ರಿಂದ 19 ಆಗಸ್ಟ್ 1956. ನಂತರ ಕಡಿದಾಳ್ ಮಂಜಪ್ಪ ಅವರು. ಇವರ ವಿಧಾನಸಭಾ ಕ್ಷೇತ್ರ ಬಂದು ತೀರ್ಥಹಳ್ಳಿ. ಇವರ ಅವಧಿ 19 ಆಗಸ್ಟ್ 1956, 31 ಅಕ್ಟೋಬರ್ 1956 ತನಕ. ಇವರ ನಂತರ ಬಂದಿದ್ದು ಎಸ್ ನಿಜಲಿಂಗಪ್ಪ ಅವರು. ಇವರ ವಿಧಾನಸಭಾ ಕ್ಷೇತ್ರ ಮೊಳಕಾಲ್ಮೂರು. ಹಾಗೆಯೇ ಇವರ ಅವಧಿ ಬಂದು 31 ಅಕ್ಟೋಬರ್ 1956ರಿಂದ 16 ಮೇ 1958. ಇವರ ಪಕ್ಷ ಬಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಆಗಿರುತ್ತೆ. ಹಾಗೆಯೇ ಅವರ ನಂತರ ಬಂದಿರುವವರು ಬಿ ಡಿ ಜತ್ತಿ ಅವರು. ಇವರ ವಿಧಾನಸಭೆ ಕ್ಷೇತ್ರ ಜಮಖಂಡಿ. ಇವರ ಅವಧಿ ಬಂದು 16 ಮೇ 1958ರಿಂದ 14 ಮಾರ್ಚ್ 1962. ಹಾಗೆಯೇ ಅವರ ನಂತರ ಬಂದಿರುವಂತವರು ಎಸ್ ಆರ್ ಕಂಠಿ. ಇವರ ವಿಧಾನಸಭಾ ಕ್ಷೇತ್ರ ಹುನಗುಂದ. ಇವರ ಅವಧಿ ಬಂದು 14 ಮಾರ್ಚ್ 1962ರಿಂದ 21 ಜೂನ್ 1962. ಇವರ ನಂತರ ಮುಖ್ಯಮಂತ್ರಿ ಆಗಿದ್ದವರು ಎಸ್ ನಿಜಲಿಂಗಪ್ಪ ಅವರು. ಇವರ ವಿಧಾನಸಭಾ ಕ್ಷೇತ್ರ ಬಂದು ಶಿಗ್ಗಾಂವ್. ಹಾಗೆ ಇವರ ಅವಧಿ 21 ಜೂನ್ 1962ರಿಂದ 29 ಮೇ 1968. ಇವರ ನಂತರ ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿಗಳಾಗುತ್ತಾರೆ. ಇವರ ವಿಧಾನಸಭಾ ಕ್ಷೇತ್ರ ಬಂದು ಚಿಂಚೋಳಿ. ಹಾಗೆ ಇವರ ಅವಧಿ ಬಂದು 29 ಮೇ 1968ರಿಂದ 18 ಮಾರ್ಚ್ 1971. ಇವರ ಪಕ್ಷ ಬಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಹಾಗೆಯೇ ಇವರ ನಂತರ ಬಂದಿದ್ದು ಡಿ ದೇವರಾಜ್ ಅರಸ್ ಅವರು ಹುಣಸೂರು ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿರ್ತಾರೆ. ಹಾಗೆಯೇ ಇವರ ಅವಧಿ ಬಂದು 20 ಮಾರ್ಚ್ 1972ರಿಂದ 31 ಡಿಸೆಂಬರ್ 1977. ಇವರ ಪಕ್ಷ ಬಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಆಗಿರುತ್ತೆ. ಹಾಗೆಯೇ ತದನಂತರ ಈ ಮತ್ತೆ ಕೂಡ ಡಿ ದೇವರಾಜ ಅರಸರವರೇ ಮತ್ತೆ ಮುಖ್ಯಮಂತ್ರಿಗಳಾಗುತ್ತಾರೆ. ಹಾಗೆ ಇವರ ವಿಧಾನಸಭಾ ಕ್ಷೇತ್ರ ಹುಣಸೂರು. ಇವರ ಅವಧಿ ಬಂದು 28 ಫೆಬ್ರವರಿ 1978ರಿಂದ 12 ಜನವರಿ 1980 ತನಕ. ಇವರ ಪಕ್ಷ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಇವರ ನಂತರ ಬಂದಿದ್ದು ಆರ್ ಗುಂಡೂರಾವ್. ಇವರ ವಿಧಾನಸಭಾ ಕ್ಷೇತ್ರ ಬಂದು ಸೋಮವಾರಪೇಟೆ. ಹಾಗೆ ಅವಧಿ ಬಂದು 12 ಜನವರಿ 1980ರಿಂದ 10 ಜನವರಿ 1983 ತನಕ. ನಂತರ ರಾಮಕೃಷ್ಣ ಹೆಗಡೆ. ಇವರು ಕನಕಪುರ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡಿರುತ್ತಾರೆ. ಇವರ ಅವಧಿ ಬಂದು 10 ಜನವರಿ 1983ರಿಂದ 7 ಮಾರ್ಚ್ 1985. ಇವರ ಪಕ್ಷ ಜನತಾ ಪಕ್ಷ. ಅವರ ನಂತರ ಬಂದಿರುವವರು ಎಸ್ ಆರ್ ಬೊಮ್ಮಾಯಿ ಅವರು. ಇವರು ಹುಬ್ಬಳ್ಳಿ ಗ್ರಾಮೀಣ ಪ್ರದೇಶದಿಂದ ಸ್ಪರ್ಧೆಯನ್ನ ಮಾಡಿರುತ್ತಾರೆ. ಹಾಗೆ 13 ಆಗಸ್ಟ್ 1988ರಿಂದ 21 ಏಪ್ರಿಲ್ 1989 ತನಕ ಇವರು ಸಂಪೂರ್ಣವಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುತ್ತಾರೆ. ಎಸ್ ಆರ್ ಬೊಮ್ಮಾಯಿ ಅವರ ನಂತರ ಬಂದಿರುವುದು ವೀರೇಂದ್ರ ಪಾಟೀಲ್ ಅವರು. ಇವರ ವಿಧಾನಸಭಾ ಕ್ಷೇತ್ರ ಚಿಂಚೋಳಿ. ಹಾಗೆ ಅವಧಿ 30 ನವೆಂಬರ್ 1989ರಿಂದ 10 ಅಕ್ಟೋಬರ್ 1990. ಇವರ ಪಕ್ಷ ಬಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಇವರ ನಂತರ ಎಸ್ ಬಂಗಾರಪ್ಪರವರು ಸೊರಬ ಕ್ಷೇತ್ರದಿಂದ ಚುನಾವಣೆಯಲ್ಲಿ ಗೆಲ್ಲುತ್ತಾರೆ. ಇವರ ಅವಧಿ ಬಂದು 17 ಅಕ್ಟೋಬರ್ 1990ರಿಂದ 19 ನವೆಂಬರ್ 1992 ತನಕ. ಇವರ ಪಕ್ಷ ಬಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಹಾಗೆಯೇ ಇವರ ನಂತರ ಬಂದಿದ್ದು ವೀರಪ್ಪ ಮೊಯ್ಲಿ ಅವರು. ಇವರು ಕಾರ್ಕಳದಿಂದ ತಮ್ಮ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿರುತ್ತಾರೆ. ಹೀಗೆ ಅವರ ಅವಧಿ ಬಂದು 19 ನವೆಂಬರ್ 1992ರಿಂದ 11 ಡಿಸೆಂಬರ್ 1994 ತನಕ. ಇವರ ನಂತರ ಬಂದಿರುವವರು ಎಚ್ ಡಿ ದೇವೇಗೌಡ ಅವರು. ಇವರು ರಾಮನಗರ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿರುತ್ತಾರೆ. ಹಾಗೆ 11 ಡಿಸೆಂಬರ್ 1994ರಿಂದ 31 ಮೇ 1996 ತನಕ ಇವರು ಅವಧಿಯಲ್ಲಿ ಇರುತ್ತಾರೆ. ಹಾಗೆ ಇವರ ಪಕ್ಷ ಬಂದು ಜನತಾದಳ. ಹಾಗೆ ಎಚ್ ಡಿ ದೇವೇಗೌಡರ ನಂತರ ಬಂದಿರುವವರು ಜೆ ಎಚ್ ಪಟೇಲ್ ಚನ್ನಗಿರಿಯಿಂದ ಸ್ಪರ್ಧೆಯನ್ನು ಮಾಡಿರುತ್ತಾರೆ. ಹಾಗೆ 31 ಮೇ 1996ರಿಂದ 11 ಅಕ್ಟೋಬರ್ 1999 ತನಕ ಇವರು ಅವಧಿಯಲ್ಲಿ ಇರುತ್ತಾರೆ. ಇವರ ನಂತರ ಬಂದಿರುವವರು ಎಸ್ ಎಂ ಕೃಷ್ಣ ಅವರು. ಇವರ ವಿಧಾನಸಭಾ ಕ್ಷೇತ್ರ ಬಂದು ಮದ್ದೂರು. ಹಾಗೆ ಇವರ ಅವಧಿ ಬಂದು 11 ಅಕ್ಟೋಬರ್ 1999ರಿಂದ 28 ಮೇ 2004 ತನಕ. ಇವರ ಪಕ್ಷ ಬಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಇವರ ನಂತರ ಬಂದಿರುವವರು ಧರಣ್ ಸಿಂಗ್ ಅವರು. ಇವರು ಜೇವರ್ಗಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡಿರುತ್ತಾರೆ. ಹಾಗೆ ಇವರ ಅವಧಿ ಬಂದು 28 ಮೇ 2004ರಿಂದ 3 ಫೆಬ್ರವರಿ 2006 ತನಕ.
ಇವರ ನಂತರ ಬಂದಿರುವವರು ಎಚ್.ಡಿ. ಕುಮಾರಸ್ವಾಮಿ ಅವರು. ಇವರು ರಾಮನಗರ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡಿರುತ್ತಾರೆ. ಹಾಗೆ ಇವರು 3 ಫೆಬ್ರವರಿ 2006ರಿಂದ 8 ಅಕ್ಟೋಬರ್ 2007ರ ತನಕ ಇವರು ಅವಧಿಯಲ್ಲಿ ಇರುತ್ತಾರೆ. ಹಾಗೆ ಇವರ ಪಕ್ಷ ಬಂದು ಜನತಾದಳ. ಅದರ ನಂತರ ಬಿ.ಎಸ್. ಯಡಿಯೂರಪ್ಪರವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುತ್ತಾರೆ. ಇವರ ಪಕ್ಷ ಬಂದು ಭಾರತೀಯ ಜನತಾ ಪಕ್ಷ. ಹಾಗೆ ಇವರ ವಿಧಾನಸಭಾ ಕ್ಷೇತ್ರ ಬಂದು ಶಿಕಾರಿಪುರ. ಇವರ ಅವಧಿ ಬಂದು 12 ನವೆಂಬರ್ 2007ರಿಂದ 19 ನವೆಂಬರ್ 2007ರ ತನಕ. ಬಿ.ಎಸ್. ಯಡಿಯೂರಪ್ಪನವರು ಶಿಕಾರಪುರದಿಂದ ವಿಧಾನಸಭಾ ಕ್ಷೇತ್ರಕ್ಕೆ ನಿಲ್ಲುತ್ತಾರೆ. ಹಾಗೆ 30 ಮೇ 2008ರಿಂದ 5 ಆಗಸ್ಟ್ 2011ರ ತನಕ ಮತ್ತೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರುತ್ತಾರೆ. ಇವರ ಪಕ್ಷ ಬಂದು ಭಾರತೀಯ ಜನತಾ ಪಕ್ಷ. ಅದರ ನಂತರ ಬಂದಿರುವವರು ಸದಾನಂದ ಗೌಡ ಅವರು. ಇವರು ಎಂಎಲ್ಸಿ ಕ್ಷೇತ್ರದಿಂದ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡಿರುತ್ತಾರೆ. ಹಾಗೆ ಇವರ ಅವಧಿ ಬಂದು 5 ಆಗಸ್ಟ್ 2011ರಿಂದ 12 ಜುಲೈ 2012ರ ತನಕ. ಹಾಗೆ ನಂತರ ಬಂದಿರುವವರು ಜಗದೀಶ್ ಶೆಟ್ಟರ್ ಅವರು. ಇವರು ಹುಬ್ಬಳ್ಳಿ ಧಾರವಾಡ ಕೇಂದ್ರದಿಂದ ಚುನಾವಣೆಯಲ್ಲಿ ನಿಂತಿರುತ್ತಾರೆ. ಹಾಗೆ 12 ಜುಲೈ 2012ರಿಂದ 13 ಮೇ 2013 ತನಕ ಇವರು ಅವಧಿಯಲ್ಲಿರುತ್ತಾರೆ. ನಂತರ ಬಂದಿರುವವರು ಸಿದ್ದರಾಮಯ್ಯ ಅವರು. ಇವರು ವರುಣಾ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡಿರುತ್ತಾರೆ. ಹಾಗೆ ಇವರ ಅವಧಿ ಬಂದು 13 ಮೇ 2013ರಿಂದ 17 ಮೇ 2018ರ ತನಕ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಆಗಿರುತ್ತದೆ. ಇವರ ನಂತರ ಬಿ.ಎಸ್. ಯಡಿಯೂರಪ್ಪನವರು ಮತ್ತೆ ಚುಕ್ಕಾಣಿಗೆ ಬರುತ್ತಾರೆ. ಇವರು ಶಿಕಾರಿಪುರ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡಿರುತ್ತಾರೆ. 17 ಮೇ 2018ರಿಂದ 23 ಮೇ 2018ರ ತನಕ ಇವರು ಅಧಿಕಾರದಲ್ಲಿರುತ್ತಾರೆ. ಇವರ ನಂತರ ಬಂದಿರುವವರು ಎಚ್.ಡಿ. ಕುಮಾರಸ್ವಾಮಿ ಅವರು. ಇವರು ಚನ್ನಪಟ್ಟಣ ಕ್ಷೇತ್ರದಿಂದ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಿರುತ್ತಾರೆ. ಹಾಗೆ ಇವರ ಅವಧಿ ಬಂದು 23 ಮೇ 2018ರಿಂದ 26 ಜುಲೈ 2019ರ ತನಕ. ಇವರ ಪಕ್ಷ ಬಂದು ಜನತಾದಳ. ಇವರ ನಂತರ ಬಂದಿರುವವರು ಬಿ.ಎಸ್. ಯಡಿಯೂರಪ್ಪನವರು. ಇವರು ಶಿಕಾರಿಪುರ ಕ್ಷೇತ್ರದಿಂದ ಚುನಾವಣೆಯಲ್ಲಿ ಗೆದ್ದಿರುತ್ತಾರೆ. ಹಾಗೆ ಇವರು 26 ಜುಲೈ 2019ರಿಂದ 28 ಜುಲೈ 2021ರ ತನಕ ಅವಧಿಯಲ್ಲಿರುತ್ತಾರೆ. ಹಾಗೆ ಇವರ ಪಕ್ಷ ಬಂದು ಭಾರತೀಯ ಜನತಾ ಪಕ್ಷ. ಇವರ ನಂತರ ಬಂದಿರುವವರು ಬಸವರಾಜ ಬೊಮ್ಮಾಯಿ ಅವರು. ಇವರು ಶಿಗ್ಗಾಂವ್ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡಿರುತ್ತಾರೆ. ಹಾಗೆ ಇವರ ಅವಧಿ ಬಂದು 28 ಜುಲೈ 2021ರಿಂದ 20 ಮೇ 2023. ಬಸವರಾಜ ಬೊಮ್ಮಾಯಿ ಅವರ ನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಆಗಿರುತ್ತಾರೆ. ಅವರು ಪ್ರಸ್ತುತವಾಗಿಯೂ ಕೂಡ ಮುಖ್ಯಮಂತ್ರಿಗಳಾಗಿದ್ದಾರೆ. ಇವರ ಕ್ಷೇತ್ರ ಬಂದು ವರುಣ. ಹಾಗೆಯೇ ಇವರ ಅವಧಿ ಬಂದು 20 ಮೇ 2023ರಿಂದ ಇಲ್ಲಿಯ ತನಕ. ಇವರ ಪಕ್ಷ ಬಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಎಲ್ಲರಿಗೂ.